ಎಂತಹ ಶತ್ರುವನ್ನಾದರೂ ಕೂಡ ನೀವು ಭಯಪಡಿಸ್ಬೋದು. ನಿಮ್ಮನ್ನು ನೋಡಿ ಭಯಪಡ್ತಾನೆ, ದೂರ ಹೋಗ್ತಾನೆ. ಅಂತ ಒಂದು ಅದ್ಭುತವಂತಹ ತಂತ್ರವನ್ನು ಹೇಳ್ಕೊಡ್ತೀನಿ. ಇಷ್ಟಪಟ್ಬಿಡ್ತಂದ್ರೆ ಕಷ್ಟನೂ ಕೂಡ ಸುಲಭ ಆಗ್ಬಿಡುತ್ತೆ. ನೀವು ನೋಡಿ, ಮೊಬೈಲ್ನ 24 hours ನೋಡ್ತೀರಾ. ಬಾಯಾರಿಕೆ, ಈ ಬಾಯಾರಿಕೆ ಸಮಸ್ಯೆ ಇತ್ತು ಅಂದರೆ ಏನು ಮಾಡಬೇಕು? ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ. ಮತ್ತು ವಿನಯ್ ಯೋಗಿ ಗುರೂಜಿ ಅಂತ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ರೀಲ್ಸ್ ಬರುತ್ತೆ, ಅದರಲ್ಲೂ ಕೂಡ ನೀವು ಜಾಯ್ನ್ ಆಗಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓ ಮಹಾದೇವಿ ಚದ್ವಿಷ್ಟ ಪತ್ನಿ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಬಾಯಾರಿಕೆ ಮೊದಲ. ಈ ಬಾಯಾರಿಕೆ ಸಮಸ್ಯೆ ಇತ್ತು ಅಂದರೆ ಏನು ಮಾಡಬೇಕು? ತುಂಬ ಬಾಯಾರಿಕೆ, ನೀವು ನೀರು ಕುಡಿದಷ್ಟು ನಿಮಗೆ ಬಾಯಾರಿಕೆ ಆಗ್ತಾನೇ ಇರುತ್ತೆ. ಅತಿಯಾದಂಥ ಬಾಯಾರಿಕೆ ಆಗುತ್ತೆ. ಬಾಯಾರಿಕೆ ಆಗೋದು ತುಂಬ ಒಳ್ಳೆಯದು, ಆದರೆ ಅತಿ ಆಯಿತು ಅಂತಂದರೆ ಅಮೃತನೂ ವಿಷ. ಅದಕ್ಕೋಸ್ಕರ ಈ ಒಂದು ಬಾಯಾರಿಕೆಯನ್ನು ನಿವಾರಣೆ ಮಾಡಬೇಕು ಅಂದರೆ ಈ ಒಂದು ಮುದ್ರೆನ ಮಾಡಿಕೊಡಿ. ಜೊತೆಗೆ ನೀವು ಬೇಸಿಗೆ ಟೈಮಲ್ಲಿ ಎಲ್ಲ ಹೊರಗಡೆ ಹೋಗ್ತಾ ಇರ್ತೀರ, ಆವಾಗ ನಿಮಗೆ ಬಾಯಾರಿಕೆ ಆಗಬಾರ್ದು ಅಂತಂದರೆ ಜ್ಯೂಸನ್ನು ಕುಡೀರಿ. ಯಾವ ಜ್ಯೂಸು? ಕಲ್ಲಂಗಡಿ ಹಣ್ಣು ಜ್ಯೂಸ್ ಕುಡಿತು ಅಂದರೆ 2 ಅವರ್ ಅಥವಾ 2.5 ಅವರ್ ಅಥವಾ ಮ್ಯಾಕ್ಸಿಮಮ್ 3 ಅವರ್ ನಿಮಗೆ ಬಾಯಾರಿಕೆ ಅನ್ನೋದೇ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ಇದು ಮಾಡುತ್ತೆ, ಗೊತ್ತಲ್ಲ. ನೀವು ಜ್ಯೂಸಿಗೆ ನೀವು ಹಾಲು ಮತ್ತು ಸಕ್ಕರೆನ ಮಿಕ್ಸ್ ಮಾಡಿಸ್ಕೋಬೇಡಿ, ಹಂಗೆ ಕೊಡಿರಿ, ಫಸ್ಟ್ ಕ್ಲಾಸ್ ಆಗುತ್ತೆ ಜ್ಯೂಸ್. ಇಲ್ಲದೇ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ತಿನ್ನೋದ್ರಿಂದನೂ ಕೂಡ ತುಂಬ ಒಳ್ಳೆಯದಾಗುತ್ತೆ, ಬಾಯಾರಿಕೆ ಅನ್ನೋದು ಕಡಿಮೆ ಆಗುತ್ತೆ. ಜೊತೆಗೆ ಯಾವ ಒಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂದರೆ ವರ್ಣ ಮುದ್ರೆ. ಹೆಬ್ಬೆರಳು ಪ್ಲಸ್ ಕಿರು ಬೆರಳನ್ನ ಸಂಪೂರ್ಣವಾಗಿ ಮಾಡಿಸ್ಬೇಕು. ತೋರ್ಬೆರಳು, ಉಂಗುರದ ಬೆರಳು, ಮಧ್ಯದ ಬೆರಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ನೋಡಿ, ಹೆಬ್ಬೆರಳು ಪ್ಲಸ್ ಕಿರುಬೆರಳು, ನೋಡಿ ಕಿರುಬೆರಳನ್ನ ತಾಗಿಸ್ಬೇಕು. ಇದನ್ನು ಎಷ್ಟು ನಿಮಿಷ ಮಾಡಬೇಕು ಅಂದರೆ 12 ನಿಮಿಷಗಳ ಕಾಲ ಮಾಡಿ. 12 minutes, ಕೇವಲ 12 ನಿಮಿಷ ಮಾಡೋದ್ರಿಂದನೂ ಕೂಡ 12 ನಿಮಿಷ ಮಾಡಿ, ನಿಮ್ಗೆ ಇಡೀ ದಿನ ಬಾಯಾರಿಕೆನೇ ಆಗೋದಿಲ್ಲ, ಗೊತ್ತಲ್ಲ. ಅಷ್ಟು ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಇದು ವಿಶೇಷವಂತ ಮುದ್ರೆಯ ವಿಚಾರ. ಇಷ್ಟವಿಲ್ಲದ ಒಂದು ಕೆಲಸವನ್ನು ನೀವು ಅನಿವಾರ್ಯತೆ ಮಾಡಲೇಬೇಕು ಅಂದರೆ ಮಾಡಲೇಬೇಕು. ಅವಾಗ ಏನು ಮಾಡಬೇಕು? ಇಷ್ಟ ಅಂದರೆ ಕಷ್ಟವಾಗಿರೋದನ್ನು, ಇಷ್ಟ ಇಲ್ಲದಿರೋವಂಥದ್ದು ನೀವು ಇಷ್ಟಪಡಬೇಕು. ಇಷ್ಟಪಟ್ಬಿಡ್ತಂದ್ರೆ ಕಷ್ಟನೂ ಕೂಡ ಸುಲಭ ಆಗಿಬಿಡುತ್ತೆ. ಕಷ್ಟವಾದಂಥ ಒಂದು ವಿಚಾರ ಸುಲಭ ಆಗಬೇಕಂದ್ರೆ ಇಷ್ಟಪಡಬೇಕು. ಆ ಇಷ್ಟಪಡಬೇಕು ಅಂದರೆ ನೀವೇನು ಮಾಡಬೇಕು ಅಂತ, ಇಷ್ಟಪಡಬೇಕು ಅಂದರೆ ಇಷ್ಟ ಆಗಬೇಕು. ನಾವು ಪಡೋಕ್ಕೆ ರೆಡಿ ಇದ್ದೀವಿ, ಇಷ್ಟ ಆಗಿಲ್ಲ ಅಂದರೆ ಏನು ಮಾಡಬೇಕು? ನೀವು ಒಂದು ಕೆಲಸವನ್ನು ಮಾಡ್ತಾಯಿದ್ದೀರಿ ಅಂದರೆ 100 ಸಾರಿ ನನಗೆ ಅದು ಇಷ್ಟ, ನಂಗೆ ಅದು ಇಷ್ಟ, ಒಂದು ಹುಡುಗ ಓದೋಕ್ಕೆ ಇಷ್ಟ ಇಲ್ಲ, ಅಥವಾ ಯಾವುದೊಂದು ಬಿಸ್ನೆಸ್ ಮಾಡೋಕ್ಕೆ ಇಷ್ಟ, ನಂಗೆ ಆ ಬಿಸ್ನೆಸ್ ಮಾಡೋಕ್ಕೆ ಇಷ್ಟ, ನಂಗೆ ಆ ಬಿಸ್ನೆಸ್ 100 ಸರಿ ಹೇಳ್ಕೋಬೇಕು. ಎಷ್ಟು ಸರಿ ಹೇಳ್ಕೋಬೇಕು? 100 times. 10 ಬಾರಿ ಜೋರಾಗಿ ಹೇಳಬೇಕು, ನನಗೆ ಆ ಬಿಸ್ನೆಸ್ ಇಷ್ಟ, ನನಗೆ ಆ ಬಿಸ್ನೆಸ್ ಇಷ್ಟ, ಆ ಬಿಸ್ನೆಸ್ ಇಷ್ಟ. ಆಮೇಲೆ 10 ಬಾರಿ ಕೂಗಿ ಹೇಳಬೇಕು, ನನಗೆ ಆ ಬಿಸ್ನೆಸ್ ತುಂಬ ಇಷ್ಟ, ಗೊತ್ತಲ್ಲ. ಎದುರುಗಡೆಯವರು ಕೇಳಿಸ್ಕೊತಾನೋ ಇಲ್ವೋ ಅದು ಸೆಕೆಂಡ್ರಿ ಅದು. ಆದರೆ ಎದುರುಗಡೆ ಇರೋನು ಕೇಳಿಸ್ಕೊತಾನೋ ಇಲ್ವೋ, ಆದರೆ ನಿಮ್ಮ ಮನಸ್ಸು ಕೇಳಿಸ್ಕೊಳ್ಳುತ್ತೆ. ಇದೇ 12ನೇ ತಾರೀಕು ನಾನು ಧನಾಕರ್ಷಣ ಶಿಬಿರವನ್ನು, ಅಂದರೆ ಧನಾಕರ್ಷಣ ವರ್ಕ್ಶಾಪ್ ಆನ್ಲೈನ್ ಕ್ಲಾಸಸನ್ನು ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಕೂಡ ನೀವೆಲ್ಲರೂ ಕೂಡ ಚೆನ್ನಾಗಿ, ಇದು ಪ್ರಥಮವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾ ಇರೋದ್ರಿಂದ ಈ ಒಂದು ಕ್ಲಾಸನ್ನು ಮಾಡಿದ್ರೆ ನೆಕ್ಸ್ಟು ಈ ಕ್ಲಾಸಸ್ಗಳು ಇರೋದಿಲ್ಲ, ಬೇರೆ ಬೇರೆ ಕ್ಲಾಸಸ್ಗಳಿರುತ್ತೆ. ಅದಕ್ಕೋಸ್ಕರ ಯಾರು ಈ ಒಂದು ಕ್ಲಾಸನ್ನು ನೀವು ಜಾಯ್ನ್ ಆಗ್ತಿರೋ ಅವರೆಲ್ಲ ಅದೃಷ್ಟಶಾಲಿಗಳು. ಮಿಸ್ ಮಾಡ್ದೇನೆ, ಕೆಲವೇ ದಿನಗಳಿದ್ದಾವೆ, ಗೊತ್ತಾಯ್ತಲ್ಲ. ಹಾಗಾಗಿ ನೀವು ಮಿಸ್ ಮಾಡಿದೆ ಈ ಒಂದು ಕ್ಲಾಸನ್ನು ನೀವು ಅಟೆಂಡ್ ಮಾಡ್ತು ಅಂತಂದರೆ ದುಡ್ಡು ಬಂದೇ ಬರುತ್ತೆ, ಗೊತ್ತಲ್ಲ. ಯಾರೋ ಕೊಡಬೇಕಾಗಿರುತ್ತೆ ಅಥವಾ ಬರಬೇಕಾಗಿರುತ್ತೆ, ಯಾವುದೋ ಒಂದು ಗುಪ್ತಧನವಾದರೂ ಕೂಡ ನಿಮಗೆ ಬಂದೇ ಬರುತ್ತೆ. ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಹಾಗಾಗಿ ಮಿಸ್ ಮಾಡದೆ ಈ ಒಂದು ಕ್ಲಾಸನ್ನು ನೀವು ಅಟೆಂಡ್ ಮಾಡಿ ಈ ಒಂದು ವಿಚಾರವನ್ನು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಮ್ಮ ಆಫೀಸಿಗೆ ನೀವು ಕರೆ ಮಾಡಿ ನೀವು ತಿಳ್ಕೊಬೋದು. ಸಾಕಷ್ಟು ಜನ ಈಗಾಗಲೇ ಜಾಯ್ನ್ ಆಗಿದ್ದಾರೆ.
ಮಿಸ್ ಮಾಡ್ಕೋಬೇಡಿ. ಈ ಸರಿ ಜಾಯಿನ್ ಆಗಿರುವಂತಹ ಎಲ್ಲ ಅದೃಷ್ಟದ ಶಾಲಿಗಳಿಗೂ ಕೂಡ ಧನ್ಯವಾದನ ತಿಳಿಸ್ತೀನಿ. ಆಲ್ರೆಡಿ ಸಾಕಷ್ಟು ಜನ ರಿಜಿಸ್ಟರ್ ಆಗಿಬಿಟ್ಟಿದ್ದಾರೆ. ಮುಂದೆ ಈ ಒಂದು ಕ್ಲಾಸಸ್ಸನ್ನು ಮಾಡೋದು ತಡ ಆಗುತ್ತೆ ತುಂಬ ಒತ್ತಾಯದ ಮೇರೆಗೆ, ಯಾಕಂದರೆ ಎಲ್ರಿಗೂ ಸುಲಭವಾಗಿ ಸಿಗಬಾರ್ದು, ಗೊತ್ತಲ್ಲ. ಯಾಕಂದರೆ ನಮ್ಮ ವೀಡಿಯೋಸಲ್ಲಿ ನಾನು ಸಾಕಷ್ಟು ಧನ ವಶೀಕರಣದ ಬಗ್ಗೆ ಹೇಳ್ತಾನೆ ಇರ್ತೀನಿ. ಆದರೆ ಇದು ವಿಶೇಷವಾಗಿ ಕೆಲವೊಂದರ ವಿಚಾರ, ಮಂತ್ರ, ಕೆಲವೊಂದರ ಮುದ್ರೆ, ಆ ಮುದ್ರೆ ಮಾಡಿದ್ರೆ ಸಾಕು ದುಡ್ಡು ಬಂದೇ ಬರುತ್ತೆ. ಆ ಒಂದು ತಂತ್ರವನ್ನು ಮಾಡಿದ್ರೆ ಸಾಕು, ಆ ಒಂದು ಮಂತ್ರವನ್ನು ಹೇಳಿದ್ರೆ, ಸೀಕ್ರೆಟ್ ಮಂತ್ರ, ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರುವಂಥ ಒಂದು ಮಂತ್ರವನ್ನು ಕೆಲವೊಂದಾರು ವ್ಯಕ್ತಿಗಳಿಗೆ ಮಾತ್ರ ಹೇಳ್ಕೊಟ್ಟಿರುವಂಥದ್ದು ಮಾತ್ರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅದೃಷ್ಟಶಾಲಿಗಳಿಗೆ ನೀವು ಆಗಬೇಕು ಅಂದರೆ ಈ ಒಂದು ಆನ್ಲೈನ್ ಕ್ಲಾಸನ್ನು ಮಿಸ್ ಮಾಡದೆ ನೀವು ಜಾಯಿನ್ ಆಗಿ, ಗೊತ್ತಲ್ಲ. ಇದು ಇವತ್ತಿನ ಒಂದು ಅದ್ಭುತವಾದಂಥ ಆನ್ಲೈನ್ ಕ್ಲಾಸ್ನ ವಿಚಾರ. ಬ್ರೈನ್ಗೆ ಏನಾಗುತ್ತೆ, ಮೈಂಡ್ಗೆ ಏನಾಗುತ್ತೆ, ಸಬ್ಕಾನ್ಷಿಯಸ್ ಮೈಂಡ್ಗೆ ಏನಾಗುತ್ತೆ, ಇದು ಇವ್ನಿಗೆ ಇಷ್ಟ, ಅದಕ್ಕೆ ಅವನು ಕೂಗಿ ಹೇಳ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಆ ಕಷ್ಟವನ್ನು ಇಷ್ಟ ಕನ್ವರ್ಟ್ ಮಾಡಿಬಿಡುತ್ತೆ. ನೀವು ನೋಡಿ, ಮೊಬೈಲ್ನ 24 ಅವರ್ಸ್ ನೋಡ್ತೀರಾ, ಮೂವಿನ 24 ಅವರ್ಸ್ ನೋಡ್ತೀರಾ, ಬೇಕು ಅಂತ ಚಾಲೆಂಜ್ ಮಾಡ್ತು ಅಂತಂದರೆ ಊಟನ ಇಷ್ಟು ಮಾಡಿಬಿಡ್ತೀರಾ ಅಂತಲ್ಲ. ಸುತ್ತು ಅಂತ ಬೆಳಗಿಂದ ಸಂಜೆವರೆಗೂ ಸುತ್ತೀರಾ ಅಲ್ವಾ? ಯಾಕಂದರೆ ಎಷ್ಟು ಕಷ್ಟ ಆಗ್ತಾ ಇರುತ್ತೆ, ಆದರೂ ಕೂಡ ಇಷ್ಟಪಡ್ತೀರಾ. ಹಾಗಾಗಿ ಇಷ್ಟವನ್ನು ಪಡಬೇಕು ಅಂತಂದರೆ ಮನಸ್ಸನ್ನೇ 100 ಬಾರಿ ಹೇಳಬೇಕು, ಮತ್ತು ಜೋರಾಗಿ 10 ಬಾರಿ ಹೇಳಬೇಕು, 200 ಬಾರಿ ಕೂಗಿ ಕಿರಿಚಿ ಹೇಳಬೇಕು. ಆವಾಗ ನಿಮ್ಮ ಮನಸ್ಸು ಕೇಳ್ಕೊಳ್ಳುತ್ತೆ. ಮನಸ್ಸು ಕೇಳ್ಕೊತು ಅಂದರೆ ನಿಮಗೆಲ್ಲ ಪರ್ಫೆಕ್ಟ್ ಆಗುತ್ತೆ. ಇದು ವಿಶೇಷವಾದಂಥ ಒಂದು ಮಣಿಸೂತ್ರದ ವಿಚಾರ. ಎಂತಹ ಶತ್ರುವನ್ನಾದರೂ ಕೂಡ ನೀವು ಭಯಪಡಿಸ್ಬೋದು. ನಿಮ್ಮನ್ನು ನೋಡಿ ಭಯಪಡ್ತಾನೆ, ದೂರ ಹೋಗ್ತಾನೆ ಅಂತ ಒಂದು ಅದ್ಭುತವಾದಂತಹ ತಂತ್ರವನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ. ಮತ್ತು ವಿನಯ್ ಯೋಗಿ ಗುರೂಜಿ ಅಂತ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ರೀಲ್ಸ್ ಬರುತ್ತೆ, ಅದರಲ್ಲೂ ಕೂಡ ನೀವು ಜಾಯ್ನ್ ಆಗಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ. ಇನ್ನು ತಡ ಮಾಡದೆ ವಿಚಾರವನ್ನು ತಿಳ್ಕೊಳ್ಳೋಣ. ನಿಮ್ಮ ಶತ್ರುಗಳು ನಿಮ್ಮನ್ನು ನೋಡಿದ್ರೆ ಗಡ 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 ಅಂತ ನಡಗಬೇಕು. ಆ ರೀತಿ ಒಂದು ಅದ್ಭುತವಾದಂಥ ತಂತ್ರ, ಹಂಗೆ ನೋಡಿದ್ರೆ ಅವ್ರಿಗೆ ಆಗುತ್ತೆ. ಈ ಒಂದು ಸಣ್ಣದಾದಂಥ ಮನೇಲೇ ಉಪಯೋಗಿಸುವಂತಹ ವಸ್ತುಗಳನ್ನು ನೀವು ತೆಗೆದುಕೊಂಡು ಈ ಒಂದು ತಂತ್ರವನ್ನು ಮಾಡಿ, ಆಟೋಮೆಟಿಕ್ಕಾಗಿ ನಿಮ್ಮ ಶತ್ರುಗಳು ನಿಮ್ಮನ್ನು ನೋಡಿದ್ರೆ ಇನ್ನು ವೀಕ್ ಆಗಿರ್ಬೋದು ಅವನ ಮುಂದೆ, ಆದರೆ ಭಯ ಪಟ್ಕೊಬಿಡ್ತಾನೆ ಅದಲ್ಲ ಅಂತ ಒಂದು ಅದ್ಭುತವಾದಂತಹ ಒಂದು ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಅದಲ್ಲ. ಯಾವುದು ಆ ಒಂದು ತಂತ್ರ? ಏನಿಲ್ಲ, ನೀವು ಮನೇಲಿ ಲೋಟ ಹಾಲನ್ನು ತೆಗೆದುಕೊಳ್ಳಿ. ಆ ಲೋಟ ಹಾಲು ನೋಡಿ, ಯಾಕಂದರೆ ನೀವು ಯಾವುದೊಂದು ಕೆಲಸವನ್ನು ಹಾಲಿನಂತ ಒಂದು ಸಂಸಾರ ಇರ್ತದೆ, ಹಾಲಿನಂತೆ ನೀವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರ ಸುಗಮವಾಗಿ. ಅದನ್ನು ಅಡ್ಡ ತಡಿತಾನೆ ಅಥವಾ ತೊಂದರೆ ಮಾಡ್ತಾನೆ. ಯಾರೇ ಒಂದು ತೊಂದರೆ ಮಾಡ್ತು ಅಂತಂದರೆ ಅವನ ಶತ್ರುನೇ. ನಿಮ್ಮ ಒಂದು ದಾರಿಗೆ ಅಡ್ಡ ಬಂತು ಅಂದರೆ ಅವನ ಶತ್ರುನೇ. ಅದಕ್ಕೋಸ್ಕರ ನೀವು ಹಾಲಿನಂತೆ ಇರುವಂತಹ ಒಂದು ಸಂಸಾರನ ಹಾಳು ಮಾಡೋವಂಥದ್ದು ಅಥವಾ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಅಡ್ಡ ಮಾಡೋವಂಥದ್ದು ಶತ್ರು. ಅದಕ್ಕೋಸ್ಕರ ಒಂದು ಲೋಟ ಹಾಲನ್ನು ತೆಗೆದುಕೊಳ್ಳಿ. ಹಾಲು ಅಂತಂದರೆ ಚಂದ್ರಕಾರಕ ಅಂತಲ್ಲ. ಅದನ್ನು ನೀವೇನು ಮಾಡಬೇಕು, ನೀವು ಶತ್ರು ಹೆಂಗೆ ಅಂತಂದರೆ ಕರ್ಪೂರ ಥರ ಸುಟ್ಟುಬಿಡ್ತಾನೆ, ನೋಡೋಕ್ಕೆ ಸೈಲೆಂಟಾಗಿರ್ತಾನೆ, ಸುಟ್ಟುಬಿಡ್ತಾರೆ, ಕರ್ಪೂರ ಟೈಪ್ ಅವನು, ಗೊತ್ತಲ್ಲ. ಇನ್ನೊಂದು ಅವನು ಉದ್ಧಾರ ಆಗಲ್ಲ, ಗೊತ್ತಲ್ಲ. ಆದರೆ ಅವನು ಉದ್ಧಾರ ಆಗದೇ ಇರಲಿ, ಸೆಕೆಂಡ್ರಿ. ಆದರೆ ನಮ್ಮನ್ನು ಹಾಳು ಮಾಡ್ತಾನಲ್ಲ, ಅದಕ್ಕೋಸ್ಕರ ಇವನು ಕರ್ಪೂರನ ತೊಗೋಬೇಕು. ಎಷ್ಟೋ 3-4 ಕರ್ಪೂರ ತೆಗೆದುಕೊಂಡು ಹಾಲಿಗೆ ಹಿಂಡಬೇಕು. ಅದನ್ನು ಅದೇ ಪುಡಿ ಮಾಡಿ ಅದನ್ನು ಒಳಗಡೆ ಹಾಕಿ ಮುಳುಗಿಸ್ಬೇಕು. ಆಮೇಲೆ ಏನು ಮಾಡಬೇಕು ಅಂತಂದರೆ, ನಿಮ್ಮ ಶತ್ರುವಿನ ಹೆಸರನ್ನು ಬರೆದು ಒಂದು ಚೀಟಿಯಲ್ಲಿ ಅದನ್ನು ಕೂಡ ಹಾಲಿನ ಒಳಗಡೆ ಮುಳುಗಿಸ್ಬೇಕು. ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಾಲದವರು ಮನೆ ಹತ್ರ ಬರ್ತೀನಿ ಗಲಾಟೆ ಮಾಡ್ತೀನಿ ಅಂತ ಇದ್ದಾರೆ, ದಿಕ್ಕೇ ತೋಚ್ತಾ ಇಲ್ಲ, ಏನು ಮಾಡೋದು ಗುರುಗಳೇ ಅಂತಾರೆ. ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಇನ್ನು ಕೆಲವರು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ, ಆದರೆ ಗುರುಗಳೇ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಸೈಟ್ ತೊಗೊಳಕ್ಕಾಗಿಲ್ಲ, ಮನೆ ಕಟ್ಟೋಕ್ಕಾಗಿಲ್ಲ, ಮಕ್ಕಳು MBA ಅದು ಇದು ಏನೇನೋ ಮಾಡಬೇಕು ಅಂತಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ಅದಿಲ್ಲ. ಇನ್ನು ಕೆಲವರು ಹೇಳ್ತಾರೆ, ಗುರುಗಳೇ ನಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು, ಮತ್ತು ನಾವು ಚಿಕ್ಕ ವಯಸ್ಸಿಂದ ಬೆಳೆಸಿರುವಂಥ ಕೆಲವೊಂದರ ನಮ್ಮ ರಿಲೇಟಿವ್ಸ್ಗೆ ಬುದ್ಧಿ ಹೇಳ್ತಾರೆ, ಈ ಜೀವನದಲ್ಲಿ ಮುಂದೆ ಬಂದರು
ದುಡ್ಡು ಸಂಪಾದನೆ ಮಾಡುವಂಥದ್ದು. ಇವಾಗ ಅವರೆಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ ಗೀರೆಲ್ಲ ತೆಗೆದುಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ. ಬುದ್ಧಿ ಹೇಳಿದಿರೋಂಥ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳು, 20 ವರ್ಷದಿಂದ ಹಂಗೆ ಇದ್ದೀವಿ ನಾವು, ಏನು ಇಂಪ್ರೂವ್ಮೆಂಟೇ ಆಗ್ತಾಯಿಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡೋದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ 3 ಅಮಾವಾಸ್ಯೆ ಕಳೆದು 6 ತಿಂಗಳಲ್ಲಿ ಬಗೆಹರಿದು ಬಿಡುತ್ತೆ, ಸಾಲ ತೀರೋಗ್ಬಿಡುತ್ತೆ. ಎಷ್ಟೊಂದು ದಿನ ಸೈಟು ಮನೆಯೆಲ್ಲ ತೆಗೆದುಕೊಂಡಿದ್ದಾರೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಅದ್ಭುತವಾದಂಥ ಒಂದು ಯಂತ್ರ. ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು, ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ. ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಕ ಗಿತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇದನ್ನು ಇಟ್ಟರೆ ಸಾಕು, ಕೆಲಸ ಆಗುತ್ತೆ. ದೇವ್ರ ಮೇಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಅದೆಲ್ಲ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಅಷ್ಟು ಅದ್ಭುತವಾದಂಥ ಒಂದು ಯಂತ್ರ. ಹಿಂದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ, ಈಗಲೂ ಕೂಡ ಆಗ್ತಾಯಿದೆ, ಇನ್ನು ಮುಂದಕ್ಕೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ. ಅಲ್ಲ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು. ಸಾಮಾನ್ಯವಾದಂಥವರು ಇದನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ಅಲ್ಲ. ಇದು ಅದ್ಭುತವಾದಂಥ ಒಂದು ಯಂತ್ರ, ಅದೇ ಅಷ್ಟಲಕ್ಷ್ಮಿ ಯಂತ್ರ. ನಿಮ್ಮ ಶತ್ರುವಿನ ಹೆಸರನ್ನು ಬರೆದ ಒಂದು ಚೀಟಿಯಲ್ಲಿ ಅದನ್ನು ಕೂಡ ಹಾಲಿನ ಒಳಗಡೆ ಮುಳುಗಿಸ್ಬೇಕು ಗೊತ್ತಲ್ಲ. ಆಮೇಲೆ ಏನು ಮಾಡಬೇಕು, ಕಾಳು ಮೆಣಸು ಇರುತ್ತೆ, ಅದನ್ನು ಸ್ವಲ್ಪ ಕುಟ್ಟಿ ಪೌಡ್ರ್ ಮಾಡ್ಕೊಳ್ಳಿ. ಮನೇಲಿ ಕುಟಾಣಿ ಇರುತ್ತೆ, ಅದಕ್ಕೆ ಕಲ್ಲು ತೊಗೊಂಡು ಜಜ್ಜಿ ಅದನ್ನು ಸ್ವಲ್ಪ ಒಂಚೂರು ಪೌಡ್ರ್ ಮಾಡಿಕೊಂಡು ಅದನ್ನು ಕೂಡ ಒಳಗಡೆ ಮುಳುಗಿಸಬೇಕು. ಮುಳುಗಿಸಿ ಒಳಗಡೆ ಫುಲ್ಲು ಚೆನ್ನಾಗಿ ಒಂದು ಸ್ಪೂನಲ್ಲೇನೋ ಕೈಯಾಡಿ ನೋಡಿ. ಇದೆಲ್ಲ ಶತ್ರು ನಿಮ್ಗೆ ಹೆಂಗೆ ಅಂತಂದರೆ, ಮನಸ್ಸಿನಲ್ಲಿ ಅವನು ಶತ್ರು ನಮ್ಮನ್ನು ನೋಡಿದ್ರೆ ಭಯ ಪಡಬೇಕು, ದೂರ ಹೋಗಬೇಕು ಅನ್ನುವಂಥ ಒಂದು ಭಾವನೆಗಳನ್ನು ಇಟ್ಕೊಂಡು ನೀವು ವಿತ್ ಫೀಲಿಂಗ್ಸ್ ನೀವು ಮಾಡ್ತಂದ್ರೆ ಅದು ಅವ್ನಿಗೆ ಹಂಗೆ ಆಗಿಬಿಡುತ್ತೆ ಗೊತ್ತಲ್ಲ. ನಿಮ್ಮನ್ನು ನೋಡಿ ಗಡಗಡ ಗಡಗಡ ಅಂತ ನಡಗ್ತಾನೆ, ಅವ್ನಿಗಂಗೆ ಆಗ್ಬಿಡುತ್ತೆ ಅದು. ಯಾಕಂದ್ರೆ ನೀವು ಆ ರೀತಿ ತಂತ್ರವನ್ನು ಮಾಡ್ತಾನೆ, ಆ ರೀತಿ ಅವನ ಮನಸ್ಸು ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಈ ತಂತ್ರವನ್ನು ಮಾಡಿದ್ದೆ ಆಯಿತು ಅಂತಂದರೆ ಅದಕ್ಕೋಸ್ಕರ ನೀವೇನು ಮಾಡಿ, ಇಷ್ಟನ್ನು ಮಾಡಿ ಯಾವುದಾದ್ರು ಮನೆಯಿಂದ ಹೊರಗಡೆ ತೆಗೆದುಕೊಂಡು ಹೋಗಿ ಒಂದು ಇಡೀ ಎಳ್ಳು, ಕಪ್ಪು ಎಳ್ಳನ್ನು ತೆಗೆದುಕೊಳ್ಳಿ. ಕಪ್ಪು ಎಳ್ಳು ಅಂತ ಶನಿಕಾರಕತ್ವ ಗೊತ್ತಲ್ಲ. ಇಷ್ಟು ಮುಳುಗಿಸಿ ಸಾಕು, ಸಂಕಲ್ಪ ಮಾಡ್ಕೊಂಡು ಇದನ್ನು ಮುಳುಗಿಸ್ಬೇಕು, ಒಂದು ಚೀಟಿನ ಹೆಸರು ಬರೆದು ಮುಳುಗಿಸ್ಬೇಕು. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ, ನೀವು ಅವನು ದೂರ ಆಗಲಿ, ನಮ್ಮನ್ನು ನೋಡಿ ಭಯ ಪಡಲಿ, ಅಥವಾ ಒಂದು ಸೈಲೆಂಟ್ ಆಗಲಿ, ನಿಮ್ಗೆ ಏನು ಆಗಬೇಕು ಅದನ್ನು ಸಂಕಲ್ಪ ಮಾಡಿಕೊಂಡು ಆ ಒಂದು ಎಳ್ಳಿನ ಕೆಳಗಡೆ ಒಂದು ತಟ್ಟೆನೋ ಅಥವಾ ಯಾವ್ದಾರು ಅಥವಾ ನೆಲದ ಮೇಲೆ ಹಾಕ್ಬೋದು, 1 ಇಡಿ 2 ಇಡಿ ಕಪ್ಪು ಎಳ್ಳನ್ನು ಹಾಕಿ ಅದರ ಮೇಲೆ ನಿಧಾನಕ್ಕೆ ಸುರಿಬೇಕು ಗೊತ್ತಾಯ್ತಲ್ಲ. ನಿಧಾನಕ್ಕೆ ಸುರಿತ ಸಂಕಲ್ಪ ಮಾಡಿಕೊಂಡು ಅದು ಎಷ್ಟು ಅದು ಶನಿಕಾರಕತ್ವ ಮತ್ತು ಇದು ಆ ಒಳಗಡೆ ಇರೋಂಥದ್ದು ಎಲ್ಲ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಅವನು ಎಲ್ಲೇ ಇರಲಿ, ಅವ್ನು ದೂರನೇ ಇರಲಿ, ಅಮೇರಿಕಾದಲ್ಲಿರಲಿ, ಅವನಿಗೆ ನೀವು ಸಂಕಲ್ಪ ಮಾಡಿಕೊಂಡು ಇದು ಹಾಕಿರ್ತೀರೋ ಆ ರೀತಿ ಅವನಿಗೆ ತೊಂದರೆ ಆಗುತ್ತೆ. ಅವ್ನು ನಿಮ್ಮ ನೋಡಿ ಭಯ ಪಡ್ಕೋತಾನೆ, ನಿಮ್ಮ ತಂಟೆಗೆ ಬರೋದಿಲ್ಲ. ಇದೊಂದು ಅದ್ಭುತವಾದಂತಹ ಒಂದು ತಂತ್ರ ಇದಾಗಿದೆ. ಶತ್ರು ನಿಮ್ಮನ್ನು ನೋಡಿ ಗಡ ಅಂತ ನಡುಗುವಂಥ ಒಂದು ಅದ್ಭುತವಾದಂತಹ ಒಂದು ತಂತ್ರ ಅಂತಲ್ಲ. ಯಾರ್ಯಾರು ನಿಮಗೆ ಶತ್ರುಗಳು ದೂರ ಆಗಬೇಕು ಅನ್ನೋರಿತ್ತು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ, ನಾನು ಸಂಕಲ್ಪವನ್ನು ಮಾಡಿದ್ದೀನಿ, ನಿಮ್ಮ ಹೆಸರನ್ನು ಬರೆದು ನೀವು ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ನೀವು ಕಮೆಂಟ್ ಮಾಡಿ ಕಳಿಸಿ. ನಾನು ಇಲ್ಲಿ ಲೈಕ್ ಮಾಡಿದ್ದೀನಿ ಅಂದರೆ ನಿಮಗೆ ಸಂಕಲ್ಪ ಮಾಡಿದ್ದೀನಿ ನಿಮ್ಮ ಪರವಾಗಿ ಅಂತ ತಿಳ್ಕೊಳ್ಳಿ. ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ.